ಹೇಳ್ತಾ ಇದ್ರು ಹ್ಯೂಮನ್ ಸೈನ್ಸ್ ಹ್ಯುಮ್ಯಾನಿಟೇರಿಯನ್ಸ್ ಯಾರ್ಯಾರು ಇರ್ತಾರೆ ಅವರು ನಮ್ಮ ವಿದ್ಯೆಯಿಂದ ನಾವು ಹೊಟ್ಟೆ ತುಂಬಲ್ಲ, ಬರೀ ನಾವು ಕವಿತೆ ಕವನ ಅದನ್ನ ಬರಿಬೋದು, ತುಂಬಾ ಸೈನ್ಸ್ ಎತ್ತರಿಕಿಲ್ಲ ಅಂತೆಲ್ಲ ಆ ಥರ ಹೇಳ್ತಾ ಇದ್ರು. ಬಟ್ ಒಂದೇನು ಅಂತ ಅಂದರೆ ಸರ್ ನಮ್ದು ಒಂಥರ ಮಿಕ್ಸ್ಡ್ ಇದು, ಓದಿದ್ದು ಇಂಜಿನಿಯರಿಂಗ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, UPSC KPSC ಓದಿದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈಗ ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಎಕನಾಮಿಕ್ಸ್ IIT ಕಾನ್ಪುರ್. ಸೊ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ಮೂರು ಕಡೆ ಎಕ್ಸ್ಪೋಜರ್ ಇದೆ. ಆ ಎಕ್ಸ್ಪೋಜರ್ ಮೇಲೆ ಒಂದು ಹೇಳ್ತೀನಿ, ಹ್ಯುಮ್ಯಾನಿಟೇರಿಯನ್ಸ್ ಇಂದ ಹೊಟ್ಟೆ ತುಂಬಲ್ಲ ಅಂತ ಅನಿಸ್ಬೋದು, ಬಟ್ ಯೂಶಲ್ ಆಗಿ ನಾನು ಸ್ಟೂಡೆಂಟ್ಸ್ಗೆ ಅಡ್ರೆಸ್ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ, ಸೈಂಟಿಸ್ಟ್ ಮತ್ತೆ ಟೆರರಿಸ್ಟ್ ಇಬ್ರಿಗೂ ಇರೋ ಡಿಫ್ರೆನ್ಸ್ ಒಂದೇ ಇರೋದು. ಸೈಂಟಿಸ್ಟ್ ಟೆರರಿಸ್ಟ್ ಇಬ್ರು ಚೆನ್ನಾಗಿ ಓದಿರ್ತಾರೆ, ಇಬ್ರು ಇಂಜಿನಿಯರ್ಸ್ ಇರ್ತಾರೆ, ಹೈಟೆಕ್ ಇರುತ್ತೆ, ಅವ್ರ ನಾಲೆಡ್ಜ್ ತುಂಬಾ ಇದ್ರೆ ಮಾತ್ರ ಟೆರರಿಸ್ಟ್ ಬಾಂಬ್ ಮಾಡೋದಕ್ಕೂ ಸಾಧ್ಯ, ಸೈಂಟಿಸ್ಟ್ನು ಮಾಡೋದಕ್ಕೆ ಸಾಧ್ಯ. ಆದ್ರೆ ಅವ್ರಿಬ್ರಲ್ಲಿ ಇರೋ ಡಿಫ್ರೆನ್ಸ್ ಏನು ಅಂದ್ರೆ, ಒಂದು ದೇಶ ಕಾಪಾಡುತ್ತೆ, ಒಂದು ದೇಶ ಕದಡುತ್ತೆ. ಬಟ್ ಸೈಂಟಿಸ್ಟ್ ಟೆರರಿಸ್ಟ್ ಆಗ್ತಿದ್ದಾಗ ನೋಡ್ಕೊಳ್ಳೋದು ಸೋಷಿಯಲ್ ಸೈನ್ಸಸ್. ಅದರಲ್ಲಿ ನಿಮ್ಮ ಸೊ ನಾವೆಲ್ಲ ಒಂದು ಟೆರರಿಸ್ಟ್ ಕಡೆಯಿಂದ ಸೈಂಟಿಸ್ಟ್ ಆಗಬೇಕು, ರಿಯಲ್ ಒಬ್ಬ ವ್ಯಕ್ತಿಯಲ್ಲಿ ಮನುಷ್ಯತ್ವ ಬರದೆ ಈ ಸೋಷಿಯಲ್ ಸೈನ್ಸಸ್ ಇದೆ. ಸೊ ತುಂಬಾನೇ ಇಂಪಾರ್ಟೆಂಟ್. ಸೈನ್ಸ್ ಓದಲಿಲ್ಲ ಅಂತಂದ್ರೆ ಏನೂ ಆಗಲ್ಲ, ಬಟ್ ಹ್ಯುಮ್ಯಾನಿಟೇರಿಯನ್ಸ್ ಓದಿಲ್ಲ ಅಂದ್ರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ದೇಶಕ್ಕೆ. ಒಂದು ಇವತ್ತೇನು ಅಧ್ಯಯನ ಪೀಠದಿಂದ ಕನ್ನಡದ ಆಧುನಿಕತೆ ಅಂತ ಮಾಡಿದ್ದಾರೆ. ಕನ್ನಡ ಅಂತ ಅಂದ್ರೆ ಫಸ್ಟ್ ಏನಿರೋದು ಬರೇ ಓದೋದು, ಒಂದು ಬರೆಯೋ ಮುಖಾಂತರ ಅಥವಾ ಯಾವ್ದಾದ್ರು ಒಂದು ಪದಗಳು ಹೇಳೋ ಮುಖಾಂತರ ಇತ್ತು. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದರಲ್ಲಿ ಜರ್ಮನಿಯಲ್ಲಿ ಇರೋದು ಸರ್, ಅವರು ಜರ್ಮನಿಯಲ್ಲಿ ಹಸ್ಬೆಂಡ್ ವೈಫ್ ಇಬ್ರು ಇರೋದು. ಬಟ್ ಅವ್ರು ಮಾಡ್ತಾ ಇರೋದು ಏನು ಅಂದ್ರೆ ಆ್ಯಪ್ ಒಂದು ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಒಂದು ವೆಬ್ಸೈಟ್ ಅಲ್ಲಿ ಛಂದಸ್ಸು ಎಷ್ಟೋ ಲಕ್ಷ ಛಂದಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಡಿಫ್ರೆಂಟ್ ಟೈಪ್ ಆಫ್ ಛಂದಸ್ನ ಗ್ರಾಮರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ. ಹಾಗಾಗಿ ಟೆಕ್ನಾಲಜಿ ಕನ್ನಡದಲ್ಲೂ ಹೋಗ್ತಾ ಇದೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸಂತ ಶುಶ್ನಾಳ ಶರೀಫ್ ಅವರ ಒಂದು ಅಧ್ಯಯನ ಪೀಠದ್ದು ಒಂದು ಉದ್ದೇಶ ಏನು ಅಂತಂದ್ರೆ, ಒಂದು ರಿಸರ್ಚ್ ಹೌದು, ಅವರಿಂದ ನಾವು ಕಲಿಯೋದು ಏನು ಅಂತಂದ್ರೆ, ಈಗ ಪ್ರಸನ್ನ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಅವರು ಮುಸ್ಲಿಂ ಆಗಿ ಹುಟ್ಟಿದ್ರು ಹಿಂದೂ ರಿಲಿಜಿಯನ್ ಬಗ್ಗೆ ಎಲ್ಲ ರಿಲಿಜಿಯನ್ ಬಗ್ಗೆನೂ ಅವ್ರು ತುಂಬಾ ಒಂದು ಅಭಿಮಾನ ಇದೆ. ಅವ್ರದ್ದು ಒಂದು ಉದ್ದೇಶ ಏನಿದ್ದು ಅಂತ ಅಂದ್ರೆ, ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಒಂದಾಗ್ಬೇಕು ಅನ್ನೋದು, ಸಾಮರಸ್ಯ, ಹೌದು, ಹಾರ್ಮೋನಿ ಇರಬೇಕು, ಸೋಷಿಯಲ್ ಹಾರ್ಮೋನಿ ಇರಬೇಕು ಅನ್ನೋದು. ಬಟ್ ಒಂದು ಆ ಸಂತರ ಕಾಲದಿಂದಲೂ ಈಗಲೂ ನಮ್ಮಲ್ಲಿ ಅದೊಂದು ಸೋಷಿಯಲ್ ಇವಿಲ್ ಇದೆ ಅಂತ ಅಂದ್ರೆ ಕಾರಣ ನಾವೇ. ಯಾವ ಕ್ಯಾಸ್ಟಿಸಮ್ ಅನ್ನೋದು ಮ್ಯೂಸಿಯಂ ಅಲ್ಲಿ ಅಥವಾ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಇರ್ಬೇಕಾಗಿತ್ತೋ ಅದು ಇನ್ನೂ ರಿಯಲ್ ಲೈಫ್ ಅಲ್ಲಿ ಇದೆ ಅಂತ ಅಂದ್ರೆ ಅದಕ್ಕೆಲ್ಲ ನಾವೇ ಕಾರಣ. ಯಾಕೆ ಅಂತಂದ್ರೆ ನಮ್ಮಲ್ಲಿ ದೇಶ ನಾಡು ನುಡಿ ಬಿಟ್ಟು ಜಾತಿ ಅನ್ನೋದು ಜಾಸ್ತಿ ಬರ್ತಾ ಇದೆ. ಯಾವಾಗ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ನಮ್ಮ ಯೂತ್ಸ್ ಅಲ್ಲಿ ದೇಶದ ಬಗ್ಗೆ, ನಾಡು ನುಡಿ ಬಗ್ಗೆ ಪ್ರೀತಿ ಗೌರವ ಅದು ಹೆಚ್ಚಾಗುತ್ತೋ, ಅದಾಗದೇ ಕ್ಯಾಸ್ಟಿಸಮ್ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ನಾವೆಲ್ಲ ಸೇರಿ, ಸ್ಪೆಷಲಿ ಯೂತ್ಸ್ ನಾವೆಲ್ಲ ಸೇರಿ ಈ ಕ್ಯಾಸ್ಟಿಸಮ್ ಅನ್ನೋದು ಮ್ಯೂಸಿಯಂಗೆ, ಹಿಸ್ಟ್ರಿ ಬುಕ್ಸ್ ಸೀಮಿತ ಪಡಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.